ಮಾಡಿದ್ದಾರೆ. ಇದೊಂದ್ಸಲ ಬಿಟ್ಬಿಡಿ ಸರ್ ಪ್ಲೀಸ್. ಏನ್ರಿ ಗೊತ್ತಾಗ್ದೆ ರೀ ಚಂದ್ರು ಸರ್. ಆ ಹುಡುಗಿರ ಹೆಸರೇನ್ರಿ? ಹಫೀಜಾ ಪ್ರಿಯಾ ಅನ್ನೋ ಹುಡುಗಿರ ಮೇಲೆ ಎಷ್ಟು ಕೆಟ್ಟ ನಡ್ಕೊಂಡಿದ್ದಾರೆ ಗೊತ್ತೇನ್ರಿ? ಅಷ್ಟೇ ಅಲ್ಲದೆ ಹಾಸ್ಟೆಲ್ ವಾರ್ಡನ್ಗೆ ಅಸಹ್ಯವಾಗಿ ಬೈದಿದ್ದಾರೆ ಬೇರೆ. ಆ ವಾರ್ಡನ್ ಹರಾಸ್ಮೆಂಟ್ ಕೇಸ್ ಹಾಕಿದ್ದಾರೆ. FIR ಬೇರೆ ಫೈಲ್ ಆಗಿದೆ. ಸರ್ ಆಗ ಮಾಡಬೇಡಿ ಸರ್ ಪ್ಲೀಸ್ ಸರ್, ಅವ್ರ ಭವಿಷ್ಯ ಹಾಳಾಗುತ್ತೆ. ಏನ್ರಿ ನಿಮ್ಮ ಮಕ್ಳದ್ ಮಾತ್ರ ಭವಿಷ್ಯನಾ? ಬೇರೆ ಹೆಣ್ಮಕ್ಳದ್ ಭವಿಷ್ಯ ಅಲ್ವಾ? ಇಂಥ ನನ್ನ ಮಕ್ಕಳನ್ನ ಜೈಲಲ್ಲಿ ಕೊಳ್ಸಿದ್ರೇನೆ ಬುದ್ಧಿ ಬರೋದು. ಸರ್ ಪ್ಲೀಸ್ ಇದೊಂದ್ಸಲ ಬಿಟ್ಬಿಡಿ ಸರ್ ಪ್ಲೀಸ್. ರೀ ಚಂದ್ರು ಸರ್. ಕರ್ಕೊಂಡೋಗ್ರಿ. ಸರ್ ಇದೊಂದ್ಸಲ ಬಿಡಿ ಸರ್ ಪ್ಲೀಸ್ ಸರ್. ಬನ್ನಿ ಸರ್. ಸರ್ ಪ್ಲೀಸ್ ನೀವು ಬನ್ನಿ ಸರ್, ನೀವು ಬನ್ನಿ, ನಾನು ಮಾತಾಡ್ತೀನಿ. ಬನ್ನಿ Please, sir. Please, ನಾನು sir. ಮಾತಾಡ್ತೀನಿ, ಬನ್ನಿ ನೀವು ಬನ್ನಿ ಸರ್. ಬನ್ನಿ ಬನ್ನಿ, ನಮ್ಮ ಸಾಹೇಬ್ರ ಹತ್ರ ಎಷ್ಟು ಹೋಗಿದ್ರು ಅಷ್ಟೇ. ಸರ್ ಈಗೇನು ಮಾಡೋದು? ಯಾರನ್ನಾದ್ರೂ ಅಡ್ವೊಕೇಟ್ನ ಅಪಾಯಿಂಟ್ ಮಾಡೋದಾ? ನೀವು ಅಡ್ವೊಕೇಟ್ ಹತ್ರ ಹೋದ್ರೂ ಅಷ್ಟೇ, ಜಡ್ಜ್ ಹತ್ರ ಹೋದ್ರೂ ಅಷ್ಟೇ, ನಿಮ್ಮ ಮಕ್ಕಳು ಮಾತ್ರ ಹೊರಗಡೆ ಬರಲ್ಲ. ಸರ್ ನೀವೇ ಏನಾದರೂ ಮಾಡಿ ಸರ್ ಪ್ಲೀಸ್. ನಿಮ್ಮಿಬ್ಬರು ನೋಡ್ತಾ ಇದ್ದರೆ ಡೀಸೆಂಟ್ ಅಂತ ಕಾಣಿಸುತ್ತೆ. ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು ಐಡಿಯಾ ಸರ್? ನಮ್ಮ ದೊಡ್ಡ ಸಾಹೇಬ್ರ ಹತ್ರ ಮಾತಾಡಿ ನಿಮ್ಮಿಬ್ಬರು ಮಕ್ಕಳನ್ನ ಬಿಡಿಸ್ಬೋದು. ಸರ್ ಆದರೆ ಇನ್ಸ್ಪೆಕ್ಟ್ರು ಸಾಹೇಬರು FIR ಬುಕ್ ಆಗಿದೆ ಅಂತ ಹೇಳ್ತಿದ್ದಾರೆ. ರೀ, FIR ಬರೀದ್ ನಾನೇ, ಅದ್ರ ಬಗ್ಗೆ ಚಿಂತೆ ಬಿಟ್ಬಿಡಿ. ಆದರೆ ಸರ್ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾವು ಅದನ್ನು ನೋಡ್ಕೋತೀವಿ. ಮಕ್ಕಳು ಹೊರಗೆ ಬಂದರೆ ಸಾಕು. ಅದ್ರ ಯೋಚನೆ ಬಿಟ್ಬಿಡಿ, ನಾನು ನೋಡ್ಕೊತೀನಿ, ಅಲ್ಲಿ ವೇಟ್ ಮಾಡಿ.